ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಕುಂದಾಪುರದಲ್ಲಿದ್ದೀನಿ. ಕುಂದಾಪುರದಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂಥೇಳಿ ದೇವಸ್ಥಾನ ಇದೆ. ಅದು ಕುಂದಾಪುರ ಮಂಗಳೂರು ಹೈವೇಲೇ ಇದೆ, ಮೇನ್ ರೋಡಲ್ಲಿ. ಕುಂದಾಪುರದಿಂದ ಮಂಗಳೂರು ಹೋಗೋ ಮೇನ್ ರೋಡಲ್ಲಿ ಇದೆ. ಕುಂದಾಪುರದಿಂದ ಮಂಗಳೂರು ಹೋಗುವಾಗ ಲೆಫ್ಟ್ ಸೈಡ್ ಸಿಗ್ತದೆ ಟೆಂಪಲು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾರು ನೋಡ್ಬೇಕನ್ಸಿದ್ರೆ, ಈ ಕಡೆ ಯಾರು ಬಂದಿದ್ರೆ ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಕುಂದಾಪುರದಿಂದ ಒಂದು 4 ಕಿಲೋಮೀಟ್ರ್ ದಾಟಿದರೆ ಈ ದೇವಸ್ಥಾನ ಸಿಗುತ್ತೆ. ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ದೇವಸ್ಥಾನ. ಫುಲ್ ಇನಾಗ್ರೇಷನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕಡೆ ದಕ್ಷಿಣ ಕನ್ನಡ ಅಂತೇಳಿ ಈ ಕಡೆ ಏನಾದ್ರು ಬಂದರೆ ಜಾಸ್ತಿ ಸಿಗೋದೇ ಟೆಂಪಲ್ಸು. ಇಲ್ಲೆಲ್ಲ ಇಲ್ಲಿ ಮೇನ್ ಟೆಂಪಲ್ಸೇ ಮೇನು. ಅಂದರೆ ಟೆಂಪಲ್ಸ್ ಅಂದರೆ ಮಾಮೂಲು ಟೆಂಪಲ್ಸ್ ಅಲ್ಲ, ಎಲ್ಲ ಭಾರಿ ಪ್ರಸಿದ್ಧವಾದ ಟೆಂಪಲ್ಸ್ ಇದೆ. ಎಲ್ಲ ಒಳ್ಳೊಳ್ಳೆ ಟೆಂಪಲ್ಸ್ ಇದೆ. ಒಳಗಡೆ ಅಂತೂ ಅಲೌಡ್ ಇಲ್ಲ. ಆದರೆ ನಾನು ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ ಮಾತ್ರ ತೆಗಿತೀನಿ. ಫುಲ್ ಒಳಗಂತೂ ತೆಗಿಯೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಲೆಫ್ಟು ಮತ್ತು ರೈಟು ಕಾರ್ ಪಾರ್ಕಿಂಗು. ಇಲ್ಲಿ ಯಾವಾಗಲೂ ಅಂದರೆ ವೆಹಿಕಲ್ಸ್ ಇರೋದಿಲ್ಲ. ಆದರೆ ಈಗ ಎಲ್ಲ ಕಡೆ ರಜೆ ಇದ್ದ ಕಾರಣದಿಂದ ವೆಹಿಕಲ್ಸು ತುಂಬಿದೆ. ಇದು ಎಂಟ್ರೆನ್ಸು. ಟೆಂಪಲ್ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿದೆ ಟೆಂಪಲ್ಲು. ನೋಡಿ, ಎಲ್ಲ ದರ್ಶನ ಮಾಡಿ ಬರ್ತಾ ಇದ್ದಾರೆ. ಈ ಟೆಂಪಲ್ ನೋಡೋದಕ್ಕೋಸ್ಕರನೇ ಎಲ್ಲಿಂದೆಲ್ಲ ಬರ್ತಾರೆ ಜನಗಳು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲು. ನೋಡಿ, ಇದು ಲೆಫ್ಟ್ ಸೈಡ್ ಇರೋದು ಟೆಂಪಲು. ಅಂದರೆ ಒಳಗಡೆ ಹೋಗೋಕ್ಕಾಗಲ್ಲ. ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ ಬಂದೆ. ಇಷ್ಟು ಮಾತ್ರ ನಾನು ತೋರಿಸ್ಬಲ್ಲೆ, ಯಾಕಂದರೆ ಒಳಗಡೆ ಕ್ಯಾಮರಾ ಅಲೌ ಇಲ್ಲ. ಚಂಡಿಕಾ ದುರ್ಗಾ ಪರಮೇಶ್ವರಿ ಕುಂಬಾಸಿ ಗಣಪತಿ ಇದೆಯಲ್ಲ, ಗಣಪತಿಗಿಂತ ಮೊದಲು ಇದು ಸಿಗ್ತದೆ. ಕುಂದಾಪುರದಿಂದ ಮಂಗಳೂರು ಹೋಗಾಗ ಕುಂಬಾಸಿಯಿಂದ ಮೊದಲು ಸಿಗೋದು ಚಂಡಿಕಾ ಪರಮೇಶ್ವರಿ, ಆಮೇಲೆ ಗಣಪತಿ ಟೆಂಪಲ್ ಸಿಗ್ತದೆ. ಒಳಗಡೆ ಅಂತೂ ಅಲೌ ಇಲ್ಲ. ಅದಕ್ಕೆ ಇಷ್ಟು ಮಾತ್ರ ತೋರಿಸ್ತೀನಿ ನಾನು ನಿಮಗೆ. ಓಕೆನಾ ಫ್ರೆಂಡ್ಸ್? ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸೇ ಇಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲಿದು ಕಲ್ಲು ಕೆಂಪು ಕಲ್ಲಲ್ಲಿ ಕಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೋಡೆನ. ಇವತ್ತಿದ್ದಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ಓಕೆ, ಬಾಯ್.